ನಮಸ್ಕಾರ. ಈ ರಾಶಿಯವರು ಶನಿದೇವರ ಒಂದು ಫೋಟೋ ಮತ್ತು ಶನಿದೇವರ ಒಂದು ವಿಗ್ರಹ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಖಂಡಿತವಾಗ್ಲೂ ಬೇಗ ಕರ್ಮಗಳು ಆ, ಕಳೆಯುತ್ತೆ. ಯಾವ ರಾಶಿಯವರು ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಮನೆಯಲ್ಲಿ ಶನಿದೇವ್ರ ಫೋಟೋ ಇಡಬಾರ್ದು, ಶನಿದೇವರ ವಿಗ್ರಹಗಳು ಇಡಬಾರ್ದು ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಶನಿದೇವನಿಗೆ ಹೆದರ್ಕೋಣ ಅಂತ ಅವಶ್ಯಕತೆನೇ ಇಲ್ಲ. ಶನಿದೇವರ ಫೋಟೋಕ್ಕೆ, ಶನಿದೇವರ ವಿಗ್ರಹಕ್ಕೆ ಹೆದರ್ಕೋಣ ಅಂತ ಅವಶ್ಯಕತೆನೇ ಇಲ್ಲ. ನೀವು ಮನುಷ್ಯ ಮಾಡುವ ಕೆಟ್ಟ ಕೆಲಸಗಳಿಗೆ, ಕೆಟ್ಟ ಕರ್ಮಗಳಿಗೆ ಹೆದರ್ಕೊಬೇಕು. ಈಗ ನೀವು ತಪ್ಪು ಮಾಡ್ತಿದ್ರೆ, ಕೆಟ್ಟ ಕೆಲಸ ಮಾಡ್ತಿದ್ರೆ, ಕೆಟ್ಟ ಕರ್ಮ ಮಾಡ್ತಿದ್ರೆ ಅದಕ್ಕೆ ಹೆದರ್ಕೊಳ್ಳಿ. ಶನಿದೇವನಿಗೆ ಹೆದರ್ಕೋಣ ಅಂತ ಅವಶ್ಯಕತೆನೇ ಇಲ್ಲ. ಶನಿದೇವನ್ನ ಎಸ್ಪೆಷಲಿ ಈ ರಾಶಿಯವರು ಆರಾಧನೆ ಮಾಡಿದರೆ, ಎಸ್ಪೆಷಲಿ ಅಮಾವಾಸ್ಯೆ ಶನಿವಾರ ಬಂದಾಗ ಶನಿದೇವನ ಫೋಟೋ ಮತ್ತು ಶನಿದೇವನ ವಿಗ್ರಹ ಯಾವುದರಲ್ಲನ್ನ ಇರಲಿ, ಕಲ್ಲಿನಲ್ಲ ಇರಲಿ, ಹಿತ್ತಾಳೆಯನ್ನೆಲ್ಲ ಇರಲಿ, ತಾಮ್ರದಲ್ಲನ್ನ ಇರಲಿ, ಪಂಚಲೋಹದಲ್ಲನ್ನ ಇರಲಿ, ಕಬ್ಬಿಣದಲ್ಲನ್ನ ಇರಲಿ, ಶನಿದೇವನ ವಿಗ್ರಹ ಅಮಾವಾಸ್ಯೆ ಶನಿವಾರ ಬಂದಾಗ ಎಸ್ಪೆಷಲಿ ಈ ರಾಶಿಯವರು ವಿಗ್ರಹನ ತಗೊಂಬಂದು ಮನೆ ಒಳಗಡೆ ದೇವ್ರ ಮನೆಯಲ್ಲೇ ಇಡಿ. ಆ ಫೋಟೋ, ಶನಿದೇವನ ಫೋಟೋ ತೊಗೊಂಡು ದೇವ್ರ ಮನೆಯಲ್ಲಿ ಇಡಿ. ಈಗ ಅಲ್ಲಿ ಇಡಲ್ಲಪ್ಪ, ನಮ್ಗೆ ಅಲ್ಲಿ ಇಡೋಕ್ಕಾಗಲ್ಲ, ನಮಗೆ ಭಯ ಆಗುತ್ತೆ, ಶನಿ ಮೊದಲೇ ಕರ್ಮದಾತ ಅಂತಂದರೆ ನಿಮ್ಮ ಮನೆ ಒಳಗಡೆ ಹಾಲಲ್ಲಿ ಪಶ್ಚಿಮಾಭಿಮುಖವಾಗಿ ಒಂದು ಹಲಗೆ ಟೈಪ್ ಮಾಡಿಸಿ, ಗೋಡೆಗೆ ಪಶ್ಚಿಮಾಭಿಮುಖವಾಗಿ ಅಲ್ಲೊಂದು ಶನಿದೇವನ ಫೋಟೋ ಹಾಕಿ ಒಂದು ಹಲಗೆ ಮಾಡಿಸಿ ಅಲ್ಲೊಂದು ವಿಗ್ರಹ ಇಡಿ. ವಿಗ್ರಹ ಇಟ್ಟು ನೀವು ಪ್ರತಿ ಶನಿವಾರದ ದಿನ ಅದಕ್ಕೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಬಿಟ್ಟು ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ, ಶನಿ ಅಷ್ಟೋತ್ತರಗಳು ಪಠಣೆ ಮಾಡಿ. ಕೆಟ್ಟ ಕೆಲಸ ಮಾಡೋದಕ್ಕೆ ಹೆದರ್ಬೇಕಷ್ಟೇ. ಸುಳ್ಳು ಹೇಳೋಕ್ಕೆ, ಮೋಸ ಮಾಡೋಕ್ಕೆ, ಅನ್ಯಾಯ ಮಾಡೋಕ್ಕೆ, ಮಾಡೋದಕ್ಕೆ ಹೆದರ್ಕೊಬೇಕು. ಯಾವಾಗ ಮನುಷ್ಯನಿಗೆ ಏಟು ಬೀಳುತ್ತೋ ಈ ಥರ ಕೆಟ್ಟ ಕೆಲಸಗಳು ಮಾಡಿದಾಗ ಶನಿ ಏಟು ಕೊಟ್ಟೇ ಕೊಡ್ತಾನೆ. ಸೊ ಹಾಗಾಗಿ ಶನಿದೇವನಿಗೆ ಹೆದರ್ಕೋಣ ಅಂತ ಅವಶ್ಯಕತೆ ಇಲ್ಲ. ಶನಿ ಎಸ್ಪೆಷಲಿ ಈ ರಾಶಿಯವರಿಗೆ ಕೊಟ್ಟರೆ ಯಾವುದೋ ಲೆವೆಲ್ಗೆ ಹೋಗ್ತಾರೆ. ಎಸ್ಪೆಷಲಿ ಈ ರಾಶಿಯವರು ಶನಿದೇವನ ಆರಾಧನೆ ಎಷ್ಟು ಹೆಚ್ಚು ಮಾಡ್ಕೊತಾರ ಅಷ್ಟು ಒಳ್ಳೇದು ಆಗೇ ಆಗುತ್ತೆ ಖಂಡಿತವಾಗ್ಲೂ. ಯಾವ ರಾಶಿಯವರಪ್ಪ ಅಂತಂದರೆ ಈ ಮಕರ ರಾಶಿಯವರು ಮತ್ತು ಕುಂಭರಾಶಿಯವರು. ಮಕರ ರಾಶಿಯವರು ಮತ್ತು ಕುಂಭರಾಶಿಯವರು ಹೆಚ್ಚಾಗಿ ಶನಿದೇವನ ಆರಾಧನೆ ಮಾಡಿ, ಎಳ್ಳೆಣ್ಣೆ ಅಭಿಷೇಕ ಮಾಡಿ ಮನೆಯಲ್ಲಿ ಇಡಬಾರ್ದು ಅಂತಾರೆ. ಫೋಟೋನ, ವಿಗ್ರಹಗಳು ಶನಿದೇವನ ಮನೇಲಿ ಇಡಬಾರ್ದು ಅಂತಾರೆ. ಯಾಕೆ ಅಂದರೆ ಈ ಮನುಷ್ಯ ಕರ್ಮಗಳು ಮಾಡ್ತಾನಲ್ಲ, ಆ ಭಯಕ್ಕೆ ಕೆಟ್ಟ ಕೆಲಸ ಮಾಡೋದು, ಕೆಟ್ಟ ಕರ್ಮಗಳು ಮಾಡಿದಾಗ ಭಯ ಸ್ಟಾರ್ಟ್ ಆಗುತ್ತೆ. ಅದೇ ಕರೆಕ್ಟಾಗಿದ್ದಾಗ ಹೆದರ್ಕೋಣ ಅಂತ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಶನಿದೇವ ಈ ರಾಶಿಯವರಿಗೆ ವಿಪರೀತ ಕೊಡ್ತಾನೆ. ಬೇಗ ಕರ್ಮಗಳನ್ನ ಕಳೀತಾನೆ, ಬೇಗ ಕಷ್ಟಗಳು ಕಳೆದೋಗುತ್ತೆ. ಹೆಚ್ಚಾಗಿ ಆರಾಧನೆ ಮಾಡಬೇಕು ಈ ಮಂತ್ರದ ಮುಖಾಂತರ. ಎಳ್ಳೆಣ್ಣೆಯಿಂದ ಶನಿವಾರ ಅಭಿಷೇಕ ಮಾಡಿರೋ ಎಳ್ಳೆಣ್ಣೆನ ಒಂದು ಸಪರೇಟ್ ಬೌಲಲ್ಲಿಟ್ಟು ಅದನ್ನು ತಲೆಗೆ, ನೆತ್ತಿಗೆ, ಬ್ರಹ್ಮಸ್ಥಾನಕ್ಕೆ ಹಚ್ಕೊಂಡು ಅವಾಗವಾಗ ತಲೆಗೆ ಸ್ನಾನ ಮಾಡ್ತಾರ್ರಿ. ಬೇಗ ಶನಿ ದೋಷಗಳು ನಿವಾರಣೆ ಆಗುತ್ತೆ, ಕರ್ಮಗಳು ಕಳೆಯುತ್ತೆ. ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗದಂತೂ ಗ್ಯಾರಂಟಿ. ಈಗ ಜಾತಕಗಳಲ್ಲಿ ಎಸ್ಪೆಷಲಿ ಯಾವುದೇ ಲಗ್ನ ಆಗಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ ಈ ದುಸ್ಥಾನಗಳ ಮನೆ 3, 6, 8, 12 ಜೊತೆಗೆ 5ನೇ ಮನೆ, 1ನೇ ಮನೆ, 1, 3, 5, 6, 8, 12ನೇ ಮನೆಗಳು ಬಂತಂದರೆ ಏಟು ಬಿದ್ದೇ ಬೀಳುತ್ತೆ ಮನುಷ್ಯನಿಗೆ.
ಹೆಲ್ತ್ ರಿಲೇಟೆಡ್ಸಲ್ಲಿ ಬೀಳುತ್ತೆ, ಫೈನಾನ್ಷಿಯಲ್ ಹೊಡೆತ, ಹಣಕಾಸಿನ ಹೊಡೆತ, ಫ್ಯಾಮಿಲಿ ಗಂಡ ಹೆಂಡತಿ ನಡುವೆ ಏಟುಗಳು ಬೀಳೋದಂತೂ ಸಹಜ ಇದು ಅಂತ. ಸೊ ಹಾಗಾಗಿ ಎಸ್ಪೆಷಲಿ ಯಾವಾಗ ಅಷ್ಟಮ ಶನಿ ಕಾಟ ನಡೆಯೋ ಸಂದರ್ಭದಲ್ಲಿ 7.5 7.5 ವರ್ಷ 7.5 ನಡೆಯೋ ಸಂದರ್ಭದಲ್ಲಿ ಮನುಷ್ಯನಿಗೆ ಏಟು ಸಹಜ. ಒಳ್ಳೇದು ಮಾಡಿದ್ದಾಗ ಯಾಕೆ ಹೆದರ್ಕೊಳ್ಳೋದು? ಯಾವ ದೇವ್ರಿಗೂ ಹೆದರ್ಕೋಣ ಅಂತ ಅವಶ್ಯಕತೆಯೇ ಇಲ್ಲ. ಕರ್ಮದಾತ ಶನಿದೇವನಿಗೆ ಎಸ್ಪೆಷಲಿ ಈ ಮಕರ ರಾಶಿಯವರು ಮತ್ತು ಕುಂಭ ರಾಶಿಯವರು ಈ ರೀತಿ ಮಾಡಿ ಮನೆ ಒಳಗಡೆ ಹಾಲಲ್ಲಾದರೆ ಹಾಲಲ್ಲಿ ಫೋಟೋ ಹಾಕ್ಕೊಳ್ಳಿ, ಒಂದು ವಿಗ್ರಹ ಇಟ್ಕೊಳ್ಳಿ, ಅಮಾವಾಸ್ಯೆ ಶನಿವಾರ ಬಂದಾಗ ತರಬೇಕು ಅದನ್ನು. ಈ ರೀತಿ ಮಾಡಿ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ಗಳು ನಡೀಲಿಲ್ಲ ಅಂದರೆ ಕೇಳಿ, ಖಂಡಿತವಾಗ್ಲೂ ಎಸ್ಪೆಷಲಿ ಮಕರ ರಾಶಿಯವರು ಕುಂಭ ರಾಶಿಯವರು ಹೆಚ್ಚಾಗಿ ಆರಾಧನೆ ಮಾಡಿ. ಸೊ ಹೀಗಾಗಿ ಯಾವಾಗ ಭಯ ಇರುತ್ತೆ ಮನಸ್ಸಲ್ಲಿ, ಆತಂಕ, ಭಯ, ಗಾಬರಿ, ಅಯ್ಯೋ ಏನಾಗ್ಬಿಡುತ್ತೋ ಏನೋ ತಗೊಂಬಂದೆ, ಏನೂ ಆಗಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರದ ದಿನ, ಅಲ್ಲಿ ಎಳ್ಳೆಣ್ಣಿಂದ ಅಭಿಷೇಕ ಮಾಡಿಸ್ತೀವಿ, ಅಲ್ಲಿ ಮಂತ್ರಗಳು ಹೇಳ್ಕೊತೀವಿ, ಏನೂ ಆಗಲ್ಲ. ಮನೇಲಿ ತಗೊಂಬಂದಿಟ್ಟು ಪೂಜೆ ಮಾಡಿ ಖಂಡಿತವಾಗ್ಲೂ ಬೇಗ ಕರ್ಮಗಳು ಕಳೆಯುತ್ತೆ. ಶನಿದೇವನಿಗೆ ಶರಣಾದರೆ ಮಾತ್ರ. ಮಾಡಬಾರ್ದು ಮಾಡಿದರೆ ಖಂಡಿತವಾಗ್ಲೂ ಆಗಬಾರ್ದು ಹಾಗೇ ಆಗುತ್ತೆ. ಎಲ್ಲಿ ಶನಿದೇವನ ಫೋಟೋ, ಶನಿದೇವನ ವಿಗ್ರಹ ಇರುತ್ತೋ ಅಲ್ಲಿ ಮನುಷ್ಯ ತಪ್ಪು ಮಾಡಲ್ಲ. ಭಯ ಅನ್ನೋದು, ಹೆದರಿಕೆ ಅನ್ನೋದು ಒಂದು ಇದ್ದೇ ಇರುತ್ತೆ. ನಮಸ್ಕಾರ.